ನಮಸ್ಕಾರ ಸ್ನೇಹಿತರೆ. ನಾವು ಕಾಮನ್ ಆಗಿ ಸಮ್ಮರ್ ಸೀಸನಲ್ಲಿ ನೀರ ಮೇಲೆ ತುಂಬ ಡಿಪೆಂಡ್ ಆಗ್ತೀವಿ. ಮತ್ತು ನೀರ ಮೇಲೆ ತುಂಬ ಡಿಪೆಂಡ್ ಆಗೋದ್ರಿಂದ ಯಾವ ಥರದ ಬಾಟ್ಲ್ ಬಳಸಬೇಕು ಅಂತ ಕೆಲವು ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ ನೋಡಿ. ನೋಡಿ, ಈ ವಾಟರ್ ಬಾಟ್ಲಲ್ಲಿ ಇದು ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಬಾಟ್ಲ್. ಆ್ಯಕ್ಚುಲಿ ಇದರಲ್ಲಿ ನೋಡಿ ಎಸ್ ಎಸ್ ಕೋಟಿಂಗ್ ಮಾಡಿರ್ತಾರೆ ಒಳಗಡೆಯಿಂದ. ಹೊರಗಡೆನೂ ಪ್ಯೂರ್ ಎಸ್ ಎಸ್ ಇರುತ್ತೆ, ಮತ್ತು ಒಳಗಡೆನೂ ಪ್ಯೂರ್ ಎಸ್ ಎಸ್ ಯೂಸ್ ಮಾಡಿರ್ತಾರೆ. 100% ರಸ್ಟ್ ಫ್ರೀ ಸ್ಟೀಲನ್ನು ಯೂಸ್ ಮಾಡಿರ್ತಾರೆ ಇದರಲ್ಲಿ ನೋಡಿ. ಅದು ನೆಕ್ ಬ್ರೇಸಿಂಗ್ ಮಾಡಿರ್ತಾರಲ್ಲ, ಅಲ್ಲಿ ಸಮೇತನೂ ಇಟ್ಸ್ 100% ಎಸ್ ಎಸ್ ಅಲ್ಲೇ ಬ್ರೇಸಿಂಗ್ ಮಾಡಿ ಇದು ಮಾಡಿದ್ದಾರೆ ನೋಡಿ. ಈ ವಾಟರ್ ಬಾಟ್ಲಲ್ಲಿ ನಿಮಗೆ ಅದು ಸ್ಪೆಸಿಫಿಕೇಷನ್ಸನ್ನು ಕಂಪನಿಯಿಂದನೇ ಕೊಡ್ತಾರೆ ನೋಡಿ. 18/8 ಕ್ವಾಲಿಟಿ ಗ್ರೇಡು 304 100% ರಸ್ಟ್ ಫ್ರೀ ಸ್ಟೀಲ್ ಇನ್ಸೈಡ್ ಇರುತ್ತೆ, ಮತ್ತು ಕಾಫರ್ ಕೋಟಿಂಗ್ ಮಾಡಿರ್ತಾರೆ. ಇನ್ಸಲ್ಟೆಡ್ ಡಬಲ್ ವಾಲ್ಡ್ ವ್ಯಾಕ್ಯೂಮ್ ವಿತ್ ಕಾಪರ್ ಕೋಟೆಡ್ ಮಾಡ್ತಾರೆ. ಆ ಕಾಪರ್ ಕೋಟೆಡ್ ಮಾಡೋದ್ರಿಂದ ನಿಮಗೆ ವಾಟ್ರಲ್ಲಿ ಯಾವುದೇ ಕಾರಣಕ್ಕೆ ಕೆಮಿಕಲ್ ರಿಯಾಕ್ಷನ್ಸ್ ಆಗೋದಿಲ್ಲ. ಮತ್ತು ಇನ್ನೊಂದು ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತು 1 ವರ್ಷ ವಾರಂಟಿ ಕೊಡ್ತಾರೆ ಈ ವಾಟರ್ ಬಾಟ್ಲಲ್ಲಿ. ಇದು ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಬಾಟ್ಲ್ ಆಗಿರೋದ್ರಿಂದ ನಮಗೆ ಸಮ್ಮರ್ ಆಗಲಿ ವಿಂಟರ್ ಆಗಲಿ ನೀವು ಎಲ್ಲ, ಈಗ ಬಿಸಿನೀರು ಎತ್ಕೊಂಡು ಹೋಗೋಕ್ಕೂ ತಣ್ಣೀರು ಎತ್ಕೊಂಡು ಹೋಗೋಕ್ಕೂ, ಈಗ ಕೆಲವರೆಲ್ಲ ಹರಿವೆಯಿಂದ ನೀರು ಕುಡಿತಾರೆ. ಆ ಹರಿವೆಯಿಂದ ನೀರು ಇದಕ್ಕೆ ಹಾಕ್ಬಿಟ್ರೆ ಅಪ್ ಟು 24 ಅವರ್ಸು ಒಳ್ಳೆ ಕೂಲಾಗಿರುತ್ತೆ. ನಮ್ಮ ಹರಿವೆನಲ್ಲಿ ನೀರು ಹೆಂಗೆ ಕುಡಿತೀವೋ ಹಂಗೆ ಇರುತ್ತೆ, ಯಾವುದೇ ರಿಯಾಕ್ಷನ್ಸ್ ಇರಲ್ಲ. ಮೇಯ್ನ್ ಅದು ಇಂಪಾರ್ಟೆಂಟಾಗಿ. ಜಾಸ್ತಿ ನೀರು ಕುಡಿಯೋಂಥವ್ರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.